ನೇಚರ್ದಂಗೆ ಮಾತಾಡಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಗಮನಿಸಬೇಕಾದ್ದೇನಪ್ಪ ಅಂದ್ರೆ ಸಂವಿಧಾನಾತ್ಮಕ ಮೀಸಲಾತಿ ನೀತಿಗೆ ಸಂಪೂರ್ಣ ಬೆಂಬಲವಿದೆ ಅನ್ನೋ ಮೂಲಕ ನಾವು ಮೀಸಲಾತಿ ವಿರೋಧಿಗಳಲ್ಲ ಅನ್ನೋದು ಹೇಳೋದ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೆ ಜಾತಿ ವ್ಯವಸ್ಥೆಯು ಒಂದು ಕಾಲದಲ್ಲಿ ಇತ್ತು, ಇದು ಹೋಗಬೇಕಿದೆ. ಇವತ್ತಿಲ್ಲೇನು ಒಂದು ಕಾಲದಲ್ಲಿ ಇತ್ತು ಅಲ್ಲ, ಇವತ್ತಿಲ್ಲೇನು ಜಾತಿ ಅದು ಹೋಗಬೇಕಾಗಿದ್ರೆ ಇನ್ನೂ ಹೋಗಬೇಕಾಗಿದೆ ಅನ್ನೋ ಮಾತನ್ನು ಒಪ್ಪಿಕೊಳ್ತಾ ಇದ್ದಾರೆ. ಅಡ್ಡಿಲ್ಲ, ಈ ಮಾತು ಒಪ್ಪುವಂಥ ವಿಷಯ. ಮುಂದೆ ಶೋಷಣೆ ಮುಕ್ತ ಹಾಗೂ ಸಮಾನತೆ ವ್ಯವಸ್ಥೆ ಮೌಲ್ಯಮಾಪನದ ಅಗತ್ಯವಿದೆ ಅಂತ. ಶೋಷಣೆ ಮುಕ್ತ ಆಗಬೇಕಾಗಿದೆ, ಶೋಷಣೆ ಮಾಡುವಂಥದ್ದು ಅಸ್ಪೃಶ್ಯತೆ ಬಗ್ಗೆ ಮಾತಾಡುವಂಥದ್ದಾಗಲಿ ಅಥವಾ ಅನುಭವಿಸುವಂಥದ್ದಾಗಲಿ ಕಡಿಮೆ ಆಗಬೇಕಾಗಿದೆ, ಮುಕ್ತ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಅದರ ನಂತರದಲ್ಲೇ ಇಂಗ್ಲೀಷ್ ಸೇರಿದಂತೆ ಸಂಸ್ಕೃತ ಭಾಷೆಯು ಅರಿವು ಇರಬೇಕಷ್ಟ ಅನ್ನೋ ಮಾತು ಮಾತಾಡ್ತಾರೆ. ಯಾವಾಗ ಕಡ್ಡಾಯ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಮಾತುಗಳು ಚೇಂಜ್ ಮಾಡುವಂಥ ವಿಷಯ ಈಗ ನೋಡಿದಾಗ ನಾವು ಇವ್ರ ಬಗ್ಗೆ ನಕ್ಕಿ ಏನಪ್ಪ ಅನ್ನುವಂಥದ್ದು ಮಾತಾಡ್ತಾ ವಿಚಾರ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಮಾತಾಡ್ತಾರೆ, ಆಧುನಿಕ ಶಿಕ್ಷಣ ತಂತ್ರಜ್ಞಾನ ವಿರೋಧಿಸಲ್ಲ, ಇದರ ಬಳಕೆ ಹೇಗೆ ಎಂಬುದು ಜನರ ಕೈಯಲ್ಲಿದೆ. ವೈಜ್ಞಾನಿಕ ಚಿಂತನೆ ನಡೀಬೇಕು, ಆಧುನಿಕ ಶಿಕ್ಷಣ ಬರಬೇಕು. ವೈಜ್ಞಾನಿಕ ಅಂತ ಅಂದಿಲ್ಲ ಇಲ್ಲಿ ಅವರು. ಆಧುನಿಕ ಶಿಕ್ಷಣ ತಂತ್ರಜ್ಞಾನ ವಿರೋಧಿಸಲ್ಲ ಅನ್ನೋ ಮೂಲಕ ಇಲ್ಲೇನಪ್ಪ ಅಂದರೆ ವೈಜ್ಞಾನಿಕ ಚಿಂತನೆ ನಡೀಲಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಕೆಲವೊಂದು ಮಾತುಗಳು ಹೇಳಿದ್ದಾರೆ, ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. RSSನಲ್ಲಿ ಇನ್ನೂ ಅಷ್ಟು ಬದಲಾವಣೆಯಾಗಿ ಈ ಏನಪ್ಪ ಅಂದರೆ ಅವರೆಲ್ಲ ಮಾತಾಡಿದಂಥ ಮಾತುಗಳಿಗೆ ಅವರು ಬದ್ಧಾಗಿ ಉಳಿಯುವಂಥದ್ದು ಬೇಕಾಗ್ಯದ. ಈಗ ನೋಡಿದರೆ ಬದ್ಧತೆ ಎಷ್ಟು ಮಟ್ಟಿಗೆ ಅದ ಅನ್ನುವಂಥದ್ದು ಭಾಳ ಕಷ್ಟ ಹೇಳುವಂಥದ್ದು. ಬಟ್ 75 ಇಬ್ಬರಿಗೂ ಅದೇ ಸೆಪ್ಟೆಂಬರಲ್ಲಿ ಆಗೋದ್ರಿಂದಾಗಿ ಏನು ಒಬ್ಬರ ಸಲುವಾಗಿ ಒಬ್ಬರು ಉಳಿಸೋ ಸಲುವಾಗಿ ಮಾತಾಡಿದರು, ಏನು ಮಾಡಿದ್ರು ಗೊತ್ತಿಲ್ಲ. ಆದರೂ ಇನ್ನು ಜನನ ಬೇಕೆನಿಸಿದ್ರೆ ಆಯ್ಕೆ ಮಾಡ್ಕೊಳ್ಳಿ, ಬೇಡಂದರೆ ಬಿಡಿ. RSS ಗ್ರಂಥಿ ಆಲ್ರೆಡಿ ಮೋಹನ್ ಭಾಗವತರ ತಿಳಿಸೋ ಸಾಧ್ಯತೆ ಇಲ್ಲ. ಅದೇ ಕಾಲಕ್ಕೆ BJPಗೂ ಸಹಿತ ನಮ್ಮ ಮೋದಿಯವರು ಇಳಿಸೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರು ಇನ್ನು ಜನ ಯಾವಾಗ ಎಚ್ಚರಗೊಳ್ತಾರೆ ನೋಡೋಣ. ಆ ದಿಶೆಯಲ್ಲೇ ನಮ್ಮ ರಾಹುಲ್ ಗಾಂಧಿಯವರು ಸಹಿತ ಪ್ರಯತ್ನ ಮಾಡ್ತಾ ಇದ್ದಾರೆ, ಜನಕ್ಕೆ ಹೋಗಿ ಮುಟ್ಟಿಸಿ ಇವ್ರು ಏನು ತಪ್ಪು ಮಾಡಿದ್ದಾರೆ ಅದರ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನ ಎಷ್ಟು ಮಟ್ಟಿಗೆ ನಮ್ಮ ಥರ ಬಿಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಷಯ. ಅಲ್ಲಿವರೆಗೆ ಇವರಿಬ್ಬರು ಸುರಕ್ಷಿತ ಅನ್ನೋಂಥ ಮಾತು ಹೇಳ್ತಾ, ಇದು ಮೋಹನ್ ಭಾಗವತರ ಮೇಲೆ ಅವ್ರು ಮಾತಾಡಿದ ನೆರಗಟ್ಟೆ ಒಂದಿಷ್ಟು ಅನಿಸಿದ ಮಾತನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. 16 ನ್ಯೂಸ್ ಅರ್ಥ ತಿಳಿಸ್ತಾರೆ ಎಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು.